ಏನು ತೆಂಗಿನಕಾಯಿ ತೋರಿಸ್ತಾ ಇದ್ರಿ ಅಂತಾರೆ ಸ್ನೇಹಿತರೆ. ನಮ್ಮ 16 ಗಿಡ ಇದ್ದು 4 ಜನ ಅಣ್ಣ ತಮ್ಮಗಳು. ಇವಾಗ ಸ್ವಲ್ಪ ಕಾಯಿ ಬಿಟ್ಟಿಲ್ಲ, ಸಾರಿಗೆ ಇಲ್ಲ ಅಂದ್ಬಿಟ್ಟು 500 ರೂಪಾಯಿಗೆ ಇವನ್ನ 7 14 15 ಕೊಟ್ಟರು ಸ್ನೇಹಿತರೆ. ಅಲ್ಲಿ ಯಾರೋ ಒಬ್ಬ ರೈತ 45 ರೂಪಾಯಿ 40 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದ. ನಾನು ಇನ್ನೊಂದು 2 ಕಾಯಿ ಜಾಸ್ತಿ ಬರ್ತಾವೆ ಅಂತ ನಾನು ದುರಾಸೆ, ಅದಕ್ಕೆ ಹೋಗಿ ಇವು ಕಾಯಿ ತಂದೆ ಸ್ನೇಹಿತರೆ. ನೋಡಿರಿ, ಇವು ಸುಲಿದು ಒಡಾಕಿರೆ ಸ್ನೇಹಿತರೆ, ಹಿಂಗೆ ಮೊಸರಾಗಿವೆ. ದಯವಿಟ್ಟು ಗ್ರಾಹಕರೇ, ರೈತರಿಗೆ ಈ ಥರ ಮೋಸ ಮಾಡಬೇಡಿ. ನೀವು ರೈತರು ಸಹ ಅಷ್ಟೇ ಇಂಥ ಕಾಯಿನ ಮಾರಕ್ಕೆ ಹೋಗಬೇಡಿ. ನಾನು ಅಷ್ಟೇ ದುರಾಸೆ ಪಟ್ಟೆ. ಆವಾಗ ರೈತರ ಹತ್ರ ಸಿಪ್ಪೆಕಾಯಿ ತಗೊಂಡಿದ್ರೆ 40 ರೂಪಾಯಿ ಒಂದು 2 ಕಮ್ಮಿ ಬರೋವು. ಇಲ್ಲಿ 5 ಕಾಯಿ ಕೆಟ್ಟೋಗ್ಯಾವ ಸ್ನೇಹಿತರೆ. ಇನ್ನು ಇದ್ರಾಗ ಎಷ್ಟು ಕೆಟ್ಟೋಗ್ಯಾವ ಗೊತ್ತಿಲ್ಲ. ದಯವಿಟ್ಟು ಎಲ್ಲರಿಗೂ ಹೇಳೋದು ಅಷ್ಟೇ, ಎಲ್ಲಿ ಕಾಯಿ ಚೆನ್ನಾಗಿರ್ತದೆ 5 ರೂಪಾಯಿ ಜಾಸ್ತಿ ರೇಟ್ ಆದರೂ ತಿಂತಿಲ್ಲ, ಅಲ್ಲಿ ತಗೊಳ್ರಿ. ಇದು ಹೂವಿನ ಮಾರ್ಕೆಟ್ನಲ್ಲಿ ಹೋಗ್ತಾ ಲಾಸ್ಟ್ ಬಲ್ಗಡೆ ಕಾಯ್ತಲ್ಲ ಆ ಅಂಗಡಿ, ಆ ಗ್ರಾಹಕರಿಗೂ ಹೇಳೋದು ಇಷ್ಟೇ, ಇಂಥ ಕಾಯ ದಯವಿಟ್ಟು ಯಾರಿಗೂ ಮಾರಬೇಡ್ರಿ. ಯಾಕಂದರೆ ಈ ಕಾಲದಲ್ಲಿ ಒಳ್ಳೇದು ಮಾಡ್ದವ್ರಿಗೇ ಒಳ್ಳೇದಾಗಲ್ಲ, ಇನ್ನು ಕೆಟ್ಟದ್ದು ಮಾಡ್ದವ್ರಿಗೆ ಒಳ್ಳೇದಾಗುತ್ತಾ ಸ್ನೇಹಿತರೆ. ಇದರಲ್ಲಿ ವಿಷಯ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಸ್ನೇಹಿತರೆ ಕಾಮೆಂಟ್ ಮಾಡಿ. ನಿಮ್ಮ ಹುಡುಗ ಕೊಟ್ಟ ರಾಜಣ್ಣ.